ಇದೇನು ಬ ಬ ಗುಡ್ ಜಾಬ್. ಇದೇನು ಬ ಬ ಬ ಬ ಕೇಳಿದ್ರಲ್ಲ, ಇದೇ ರೀತಿಯ ಸಿಚುವೇಶನ್ ನನ್ನ ಸಣ್ಣ ಮಗನ ಜೊತೆ ಆಗ್ತಾ ಇತ್ತು. ಅವನು 4 ವರ್ಷ ತನಕ ಇದೇ ರೀತಿ ವರ್ಡ್ಸ್ಗಳನ್ನು ಪದಗಳನ್ನು ಹೇಳ್ತಾ ಇದ್ದ. ಇವತ್ತಿನ ವಿಡಿಯೋಗೆ ಬರೋಣ. ಇತ್ತೀಚಿನ ಕಾಲದಲ್ಲಿ ಒಂದು ಕಾಮನ್ ಪ್ರಾಬ್ಲಮ್ ಏನು ಗೊತ್ತಾ? ಸ್ಪೀಚ್ ಡಿಲೇ, ಮಾತಿನಲ್ಲಿ ವಿಳಂಬ. ಹಿಂದಿನ ಕಾಲದಲ್ಲಿ ನೋಡೋದಾದರೆ ತುಂಬ ಮಕ್ಕಳು ಬೇಗ ಮಾತಾಡ್ತಾ ಇದ್ರು. ಬಟ್ ಇತ್ತೀಚಿನ ಟೈಮಿಗೆ ನೋಡೋದಾದರೆ 2 ವರ್ಷ 3 ವರ್ಷ ಮಗುವಿಗೆ ಆದರೂ ಕೂಡ ಮಗು ಮಾತಾಡ್ತಾ ಇಲ್ಲ. ಯಾಕೆ ಈ ರೀತಿ ಆಗ್ತಾ ಇದೆ? ಇದರ ಕಾರಣ ಏನು? ಇದು ಸೀರಿಯಸ್ ಪ್ರಾಬ್ಲಮಾ? ಡಾಕ್ಟರ್ನ ಕನ್ಸಲ್ಟ್ ಮಾಡಬೇಕಾ ಅಥವಾ ಮನೆಯಲ್ಲಿ ಸಪೋರ್ಟ್ ಮಾಡಬೇಕಾ? ಅದರ ಎಲ್ಲರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಆದಷ್ಟು ಶಾರ್ಟ್ ಆ್ಯಂಡ್ ಸಿಂಪಲ್ ರೀತಿಯಲ್ಲಿ ತಿಳಿಸ್ಕೊಡ್ತೀನಿ. ಆ್ಯಂಡ್ ನಿಮಗೆ ಯೂಸ್ಫುಲ್ ಕೂಡ ಖಂಡಿತ ಆಗಬಹುದು ಅಂತ ಅಂದ್ಕೊಂಡಿದ್ದೀನಿ. ಇವಾಗ ಮೊದಲಿಗೆ ನಾನು ಸಣ್ಣದಾಗಿ ಕಾರಣಗಳನ್ನು ಹೇಳ್ತೀನಿ. ಯಾಕೆ ಈ ರೀತಿ ಸ್ಪೀಚ್ ಪ್ರಾಬ್ಲಮ್ ಆಗ್ತಾ ಇದೆ, ಸ್ಪೀಚ್ ಡಿಲೇ ಆಗ್ತಾ ಇದೆ, ಮಾತಿನಲ್ಲಿ ವಿಳಂಬ ಆಗಲಿಕ್ಕೆ ಕಾರಣಗಳೇನು ಅಂತ. ಇವಾಗ ಇದೇ ಕಾರಣದಿಂದ ನಿಮ್ಮ ಮಗುವಿಗೆ ಆಯಿತು ಅಂತ ಕರೆಕ್ಟಾಗಿ ನನಗೆ ಇವಾಗ ಹೇಳಲಿಕ್ಕೆ ಬರೋದಿಲ್ಲ. ಯಾಕೆಂದರೆ ಪ್ರತಿ ಮಗು ಡಿಫ್ರೆಂಟ್, ಬೇರೆ ಬೇರೆ ಕಾರಣದಿಂದ ಆಗೋ ಚಾನ್ಸಸ್ ಇದೆ ಸ್ಪೀಚ್ ಡಿಲೇ. ಬಟ್ ಸರಿಸುಮಾರಾಗಿ ಒಂದು ಫಸ್ಟ್ ಏನಂದರೆ ಫ್ಯಾಮಿಲಿ ಹಿಸ್ಟ್ರಿ. ಫ್ಯಾಮಿಲಿಯಲ್ಲಿ ಯಾರಿಗಾದರೂ ಸ್ಪೀಚ್ ಡಿಲೇಯ ಪ್ರಾಬ್ಲಮ್ ಇದ್ದರೆ ಅದರಿಂದ ಕೂಡ ನಿಮ್ಮ ಮಗುವಿಗೆ, ನಿಮ್ಮ ಇಮಿಡಿಯೇಟ್ ಫ್ಯಾಮಿಲಿಯಲ್ಲಿ ಯಾರಿಗಾದ್ರೂ ಸ್ಪೀಚ್ ಇಶ್ಯೂ ಇದ್ದರೆ ಅದು ಕೂಡ ನಿಮ್ಮ ಮಗುವಿಗೆ ಆ ಒಂದು ರೀಸನ್ನಿಂದ ಕೂಡ ಸ್ಪೀಚ್ ಡಿಲೇ ಬರೋ ಚಾನ್ಸಸ್ ಇದೆ. ಸೆಕೆಂಡ್, ಇತ್ತೀಚಿನ ಟೈಮಲ್ಲಿ ಮಗುವಿನ ಸ್ಕ್ರೀನ್ ಟೈಮ್ ಜಾಸ್ತಿ ಆಗಿದೆ. ಟಿವಿ ಸ್ಕ್ರೀನ್ ಆಗಿರ್ಬೋದು, ಮೊಬೈಲ್ ಸ್ಕ್ರೀನ್ ಆಗಿರ್ಬೋದು. ಮಕ್ಕಳು ಜಾಸ್ತಿ ಹೊತ್ತು ಟಿವಿ ನೋಡ್ತಾರೆ, ರೈಮ್ಸ್, ಕಾರ್ಟೂನು ಅದೆಲ್ಲ ನೋಡೋದ್ರಿಂದ ಮಕ್ಕಳ ಇಂಟರಾಕ್ಷನ್, ಜನರ ಜೊತೆ ಇಂಟರಾಕ್ಷನ್ ಕಡಿಮೆಯಾಗಿ ಜಸ್ಟ್ ಸ್ಕ್ರೀನಲ್ಲಿ ನೋಡ್ತಾ ಇದ್ರೆ ಅದರಿಂದ ಕೂಡ ಅವರಿಗೆ ಸ್ಪೀಚ್ ಎಫೆಕ್ಟ್ ಆಗೋ ಚಾನ್ಸಸ್ ಇದೆ. ನೆಕ್ಸ್ಟ್ ಬಂದು ನ್ಯೂಕ್ಲಿಯರ್ ಫ್ಯಾಮಿಲಿ. ಇತ್ತೀಚೆಗೆ ಮೊದಲನೇ ಕಾಲದಲ್ಲಿ ತುಂಬ ದೊಡ್ಡ ಫ್ಯಾಮಿಲಿ ಇರ್ತಿತ್ತು, ದೊಡ್ಡ ಕುಟುಂಬ ಇರ್ತಾ ಇತ್ತು. ಬಟ್ ಇತ್ತೀಚಿನ ಟೈಮಲ್ಲಿ ಲೈಫ್ ಸ್ಟೈಲ್ ಅದೇ ರೀತಿ ಆಗಿದೆ. ಸಣ್ಣ ಫ್ಯಾಮಿಲಿ ಇರ್ತಾರೆ, ಮನೆಯಲ್ಲಿ ಅಪ್ಪ ಅಮ್ಮ ಕೆಲವೊಂದು ಸಲ ಇಬ್ಬರು ಕೂಡ ಕೆಲಸಕ್ಕೆ ಹೋಗ್ತಾರೆ. ಮನೆಯಲ್ಲಿ ಮಕ್ಕಳ ಜೊತೆ ಕರೆಕ್ಟಾಗಿ ಮಾತಾಡಲಿಕ್ಕೆ ಕೂಡ ಯಾರೂ ಇರೋದಿಲ್ಲ. ಸೊ ಈ ಒಂದು ರೀಸನ್ನಿಂದ ಕೂಡ ಮಗುವಿಗೆ ಸ್ಪೀಚಲ್ಲಿ ತೊಂದರೆ ಆಗುವ ಚಾನ್ಸಸ್ ಇದೆ. ನೆಕ್ಸ್ಟ್ ಬಂದು ಮೆಡಿಕಲ್ ರೀಸನ್. ಕೆಲವೊಂದು ಮೆಡಿಕಲ್ ರೀಸನ್ನಿಂದ ಕೂಡ ಮಗುವಿಗೆ ಸ್ಪೀಚ್ ಡಿಲೇ ಬರೋ ಚಾನ್ಸಸ್ ಇದೆ. ಫಸ್ಟ್ ಬಂದು ಕೆಲವು ಮಕ್ಕಳಿಗೆ ಆಟಿಸಮ್ನ ಸಮಸ್ಯೆ ಇರುತ್ತೆ, ಡೆವಲಪ್ಮೆಂಟಲ್ ಡಿಸಾರ್ಡರ್ ಇರುತ್ತೆ. ಆಮೇಲೆ ಕೆಲವರಿಗೆ ಮಕ್ಕಳಲ್ಲಿ ಬ್ರೈನ್ನ ಸಮಸ್ಯೆ ಆಗಿರ್ಬೋದು, ನ್ಯೂರೋಲಾಜಿಕಲ್ ರೀಸನ್ನಿಂದ ಕೂಡ ಮಕ್ಕಳಿಗೆ ಸ್ಪೀಚ್ ಡಿಲೇ ಬರೋ ಚಾನ್ಸಸ್ ಇದೆ. ತುಂಬ ರೀಸನ್ಗಳಿವೆ. ಕೆಲವು ಮಕ್ಕಳಿಗೆ ಟಂಗ್ ಟೈ ಅಂದರೆ ಕೆಲವು ನಾಲಿಗೆಯಲ್ಲಿ ಟೈ ಇರುತ್ತೆ, ಅದರಿಂದ ಕೂಡ ಮಕ್ಕಳಿಗೆ ಕರೆಕ್ಟಾಗಿ ಉಚ್ಚಾರ ಮಾಡಲಿಕ್ಕೆ ಆಗೋದಿಲ್ಲ ವರ್ಡ್ಸ್ಗಳನ್ನು. ಅಥವಾ ನಾಲಿಗೆಯಲ್ಲಿ ಕೆಲವೊಂದು ಇಶ್ಯೂಯಿಂದ ಕೂಡ ಮಕ್ಕಳಿಗೆ ಸ್ಪೀಚ್ ಡಿಲೇ ಬರೋ ಚಾನ್ಸಸ್ ಇದೆ. ಆ್ಯಂಡ್ ಇನ್ನೊಂದು ಏನಂದರೆ ಹಿಯರಿಂಗ್ ಪ್ರಾಬ್ಲಮ್. ಕೆಲವು ಮಕ್ಕಳಿಗೆ ಕೇಳುವ ಶಕ್ತಿಯಲ್ಲಿ ಸ್ವಲ್ಪ ಶಕ್ತಿ ಕಡಿಮೆ ಇರುತ್ತೆ, ಕರೆಕ್ಟಾಗಿ ಕೇಳೋದಿಲ್ಲ. ಹಿಯರಿಂಗ್ ಪ್ರಾಬ್ಲಮ್ ಇದ್ದರೆ ಕೂಡ ಅವರಿಗೆ ಸ್ಪೀಚ್ ಮಾತಾಡಲಿಕ್ಕೆ ಕೂಡ ಅದರಲ್ಲಿ ಕೂಡ ತೊಂದರೆ ಬರುತ್ತೆ. ಇವಾಗ ನೀವು ಹೆದರ್ಬೇಕಂತ ಇಲ್ಲ, ಭಯ ಪಡಬೇಕಂತ ಇಲ್ಲ. ಮಗು ಲೇಟಾಗಿ ಮಾತಾಡ್ತಾ ಇದೆ, ಇನ್ನೂ ಕೂಡ ಮಾತಾಡ್ತಾ ಇಲ್ಲ, ಏನೋ ಒಂದು ದೊಡ್ಡ ವಿಷಯ ಆಗಿರ್ಬೋದು ಅಂತ ನೀವು ಭಯ ಪಡಬೇಡಿ. ಸ್ಪೀಚ್ ಡಿಲೇ ಇದೆ ಹೌದು, ಬಟ್ ಎಲ್ಲ ಸ್ಪೀಚ್ ಡಿಲೇಗೂ ಏನಾದರೂ ಒಂದು ದೊಡ್ಡ ಸಮಸ್ಯೆ ಇದೆ ಅಂತ ಅಲ್ಲ. ನೀವು ಕರೆಕ್ಟಾಗಿ ನೀವು ಇವಾಗ ಏನು ಮಾಡಬೇಕು ಅಂದರೆ ಫಸ್ಟ್ ಇವಾಗ ನಾರ್ಮಲ್ ಆಗಿ ಒಂದು 18 ತಿಂಗಳು ಮಗುವಿಗೆ ಆಗುವಾಗ ವರ್ಡ್ಸ್ ಮಾತಾಡಲಿಕ್ಕೆ ಶುರು ಮಾಡುತ್ತೆ. ಕೆಲವು ಮಕ್ಕಳು 1 ವರ್ಷದಲ್ಲಿ ಅಪ್ಪ ಅಮ್ಮ ಅಂತ ಹೇಳಲಿಕ್ಕೆ ಶುರು ಮಾಡ್ತಾರೆ. ಕೆಲವು ಮಕ್ಕಳು 1.5 ವರ್ಷ ತನಕ ತಗೊಳ್ತಾರೆ. 1.5 ವರ್ಷ ಆದಮೇಲೆ ಅಪ್ಪ ಅಮ್ಮ ಹಾಗೆ 4-5 ಪದಗಳನ್ನು ಹೇಳಲಿಕ್ಕೆ ಶುರು ಮಾಡ್ತಾರೆ. ಅಜ್ಜಿ, ಕೆಲವೊಂದು ಸಲ ಜಿ ಎಲ್ಲ ಹೇಳಲಿಕ್ಕೆ ಅವರಿಗೆ ಕಷ್ಟ ಆಗುತ್ತೆ. ಅದಕ್ಕೆ ಅವರು ಅಮ್ಮ ಅಪ್ಪ ಅಜ್ಜ ಅಟ್ಲೀಸ್ಟ್ ಅವರು ಟ್ರೈ ಮಾಡ್ತಾರೆ. ಅಟ್ಲೀಸ್ಟ್ 18 ತಿಂಗಳು ಆಯಿತು, ಮಗುವಲ್ಲಿ ಮಾತಾಡಲಿಕ್ಕೆ ನಿಮಗೆ ಕಾಣೋದಿಲ್ಲ, ಅಥವಾ ನೀವು ಸ್ವಲ್ಪ ವೇಟ್ ಮಾಡಿದ್ರಿ, 2 ವರ್ಷ ತನಕ ಕೂಡ ವೇಟ್ ಮಾಡಿದ್ರಿ, ಇನ್ನೂ ಕೂಡ ಮಗುವಲ್ಲಿ ಏನು ಕೂಡ ಶಬ್ದ ಬರ್ತಾ ಇಲ್ಲ, ಏನು ಕೂಡ ಮಾತಾಡ್ತಾ ಇಲ್ಲ ಆದರೆ ಆ ಟೈಮಲ್ಲಿ ನೀವು ಒಂದು ಸಲ ಹೋಗಿ ಡಾಕ್ಟ್ರನ್ನ ಕನ್ಸಲ್ಟ್ ಮಾಡೋದು ತುಂಬ ಇಂಪಾರ್ಟೆಂಟ್. ಇವಾಗ ಏನೋ ಒಂದು ದೊಡ್ಡ ವಿಷಯ ಆಯಿತು, ಏನೋ ಒಂದು ಸೀರಿಯಸ್ ಪ್ರಾಬ್ಲಮ್ ಅಂತ ಭಯ ಪಡಬೇಕಂತ ಇಲ್ಲ. ಹಲವಾರು ಸ್ಪೀಚ್ ಡಿಲೇಯ ಮಕ್ಕಳು ಮಾತಾಡ್ತಾರೆ, ಬಟ್ ಸ್ವಲ್ಪ ಲೇಟಾಗಿ ಮಾತಾಡ್ತಾರೆ. ಆ್ಯಂಡ್ ನನ್ನದು ಇವಾಗ ಎಕ್ಸಾಂಪಲ್ ಹೇಳಬೇಕಿದ್ರೆ, ನನ್ನ ದೊಡ್ಡ ಮಗ ಅವನು 2 ವರ್ಷ ತನಕ ಏನು ಕೂಡ ಮಾತಾಡ್ತಾ ಇಲ್ಲ. ಆ್ಯಂಡ್ ನಾವು ಅವನಿಗೆ ಏನು ಕೂಡ ಥೆರಪಿ ಆಗಲಿ ಏನು ಕೂಡ ಕೊಟ್ಟಿಲ್ಲ. ಮನೆಯಲ್ಲೇ ನಾವು ಅವನಿಗೆ ಸ್ವಲ್ಪ ಅವನಿಗೆ ಸಪೋರ್ಟ್ ಕೊಟ್ಟು ಮನೆಯಲ್ಲಿ ಇವಾಗ ಪಟ ಆಗಿ ಮಾತಾಡ್ತಾನೆ. ನನ್ನ ಸಣ್ಣ ಮಗಳು ಕೂಡ ಹಾಗೇನೆ. ಸೊ ಹಾಗಾಗಿ ಸ್ಪೀಚ್ ಡಿಲೇ ಅಂದರೆ ಏನೋ ಒಂದು ದೊಡ್ಡ ಸೀರಿಯಸ್ ಮ್ಯಾಟರ್ ಅಂತ ಅಲ್ಲ. ತುಂಬ ಮಕ್ಕಳು ಮಾತಾಡ್ತಾರೆ, ಬಟ್ ಸ್ವಲ್ಪ ಲೇಟಾಗಿ ಮಾತಾಡ್ತಾರೆ. ಆ್ಯಂಡ್ ಕೆಲವು ಮಕ್ಕಳು ವಿತ್ ಸಪೋರ್ಟ್ ಮಾತಾಡ್ತಾರೆ.
ಬಟ್ ಆದರೂ ಈಗ ನಿಮ್ಮ ಮಗುವಿನ ಕಂಡೀಷನ್ ಯಾವ ರೀತಿ ಇದೆ, ಡಾಕ್ಟರ್ ಹತ್ರ ನೀವು ಹೋಗಿ ಕನ್ಸಲ್ಟ್ ಮಾಡುವಾಗ ಡಾಕ್ಟರ್ ಫುಲ್ ನಿಮ್ಮ ಹತ್ರ ಹಿಸ್ಟ್ರಿ ಕೇಳ್ತಾರೆ, ಮಗುವನ್ನು ನೋಡ್ತಾರೆ. ಆವಾಗ ಅವರಿಗೆ ಕೂಡ ಕರೆಕ್ಟಾಗಿ ಗೊತ್ತಾಗುತ್ತೆ ಮಗುವಲ್ಲಿ ಏನು ಇಶ್ಯೂ ಆಗ್ತಾ ಇದೆ ಅಂತ. ಇವಾಗ ಲ್ಯಾಂಗ್ವೇಜ್, ಒಂದು ಮಾತು ಬರಲಿಕ್ಕೆ 2 ಇಂಪಾರ್ಟೆಂಟ್ ಪಾಯಿಂಟ್ಸ್. ಲ್ಯಾಂಗ್ವೇಜಲ್ಲಿ ಒಂದು ರಿಸೆಪ್ಟಿವ್ ಲ್ಯಾಂಗ್ವೇಜ್ ಅಂತ ಇದೆ, ಒಂದು ಎಕ್ಸ್ಪ್ರೆಸಿವ್ ಲ್ಯಾಂಗ್ವೇಜ್ ಅಂತ ಇದೆ. ಇವಾಗ ರಿಸೆಪ್ಟಿವ್ ಲ್ಯಾಂಗ್ವೇಜ್ ಅಂದರೆ ಅಂಡರ್ಸ್ಟ್ಯಾಂಡಿಂಗ್, ಮಗುವಿಗೆ ನೀವು ಹೇಳೋದು ಅರ್ಥ ಆಗುತ್ತಾ. ಒಂದು ವೇಳೆ ಇಲ್ಲಿ ಬಾ ಅಂತ ಮಗುವಿಗೆ ಅರ್ಥ ಆದರೆ ಮಗು ಬರುತ್ತೆ. ಒಂದು ವೇಳೆ ಮಗುವಿಗೆ ಇಲ್ಲಿ ಬಾ ಅಂದರೆ ಏನು ಅಂತಲೇ ಗೊತ್ತಿಲ್ಲದಿದ್ದರೆ ಮಗು ಹೇಗೆ ಹೇಳುತ್ತೆ ಅಲ್ವಾ. ಸೊ ಅದಕ್ಕಾಗಿ ನೀವು ನೋಡಬೇಕು ಮಗುವಿಗೆ ಅರ್ಥ ಆಗ್ತಾ ಇದೆಯಾ. ಆ್ಯಪಲ್ ಕೊಡು, ಈಗ ಒಂದು ಆ್ಯಪಲ್ ಇಟ್ಟು ಆ್ಯಪಲ್ ಕೊಡು ಅಂತ ಹೇಳಿದರೆ, ಹೀಗೆ ನೀವು ಆ್ಯಪಲ್ ಕೊಡು ಅಂತ ಹೇಳಿದರೆ ಮಗುವಿಗೆ ಅರ್ಥ ಆಗುತ್ತಾ, ನನಗೆ ಅಮ್ಮ ಇವಾಗ ಆ್ಯಪಲ್ ಕೊಡು ಅಂತ ಹೇಳಿದ್ದಾರೆ, ನಾನು ಹೋಗಿ ಆ್ಯಪಲನ್ನು ಹೋಗಿ ಅವರ ಕೈಯಲ್ಲಿ ಕೊಡಬೇಕು ಅಂತ ಮಗುವಿಗೆ ಆ ಅಂಡರ್ಸ್ಟ್ಯಾಂಡಿಂಗ್ ಇದೆಯಾ, ಅದು ನೀವು ಮೊದಲು ಪತ್ತೆ ಹಚ್ಚಬೇಕು. ಕೆಲವು ಮಕ್ಕಳಲ್ಲಿ ಅಂಡರ್ಸ್ಟ್ಯಾಂಡಿಂಗ್ ಚೆನ್ನಾಗಿ ಇರುತ್ತೆ. ಇವಾಗ ನನಗೆ ರೀಸೆಂಟಾಗಿ ಒಬ್ಬರು ಕಮೆಂಟ್ ಮಾಡಿದರು, ನಾನು ಕಮೆಂಟ್ ಸಿಕ್ಕಿದ್ರೆ ನಾನು ಅಟ್ಯಾಚ್ ಮಾಡ್ತೀನಿ. ಮಗುವಿನ ಅಂಡರ್ಸ್ಟ್ಯಾಂಡಿಂಗ್ ಚೆನ್ನಾಗಿದೆ ಬಟ್ ಮಾತಾಡ್ತಾ ಇಲ್ಲ. ಆ ಟೈಮಲ್ಲಿ ನೀವು ಸ್ವಲ್ಪ ಎಫರ್ಟ್ ಹಾಕಿದರೆ, ಸ್ವಲ್ಪ ಸಪೋರ್ಟ್ ಕೊಟ್ಟರೆ ಮಗು ಚೆನ್ನಾಗಿ ಮಾತಾಡಲಿಕ್ಕೆ ಶುರು ಮಾಡುತ್ತೆ. ಆ್ಯಂಡ್ ಕೆಲವು ಮಕ್ಕಳಲ್ಲಿ ಅಂಡರ್ಸ್ಟ್ಯಾಂಡಿಂಗ್ ಕೂಡ ಇರೋದಿಲ್ಲ, ಎಕ್ಸ್ಪ್ರೆಸಿವ್ ಲ್ಯಾಂಗ್ವೇಜ್ ಕೂಡ ಇರೋದಿಲ್ಲ. ಅಂದರೆ ಅದು ಕೊಡು, ಇಲ್ಲಿ ಬಾ, ಹಾಲು ಕೊಡು, ಆ್ಯಪಲ್ ಕೊಡು, ಬಾಲ್ ಕೊಡು ಅಂತ ಹೇಳಿದರೆ ಮಗುವಿಗೆ ಅರ್ಥ ಆಗೋದಿಲ್ಲ. ಆ ಅರ್ಥ ಆಗದೇ ಇದ್ದರೆ ಮಗು ಮಾತಾಡೋದು ಕೂಡ ಅಷ್ಟು ಬೇಗ ಸಾಧ್ಯ ಇಲ್ಲ. ಯಾಕೆಂದರೆ ಫಸ್ಟ್ ಮಗುವಿಗೆ ಅರ್ಥ ಆಗಬೇಕು, ಅರ್ಥ ಆದಮೇಲೆ ಮಗು ಮಾತಾಡಲಿಕ್ಕೆ ಶುರು ಮಾಡಬೇಕು. ಸೊ ಒಂದು ವೇಳೆ ಮಗುವಿನ ಅಂಡರ್ಸ್ಟ್ಯಾಂಡಿಂಗ್ ಇಲ್ಲದಿದ್ದರೆ ಫಸ್ಟ್ ಮಗುವಿಗೆ ಅಂಡರ್ಸ್ಟ್ಯಾಂಡಿಂಗ್ ಮೇಲೆ ಮೊದಲು ವರ್ಕ್ ಮಾಡಬೇಕು, ಆಮೇಲೆ ಎಕ್ಸ್ಪ್ರೆಸಿವ್ ಲ್ಯಾಂಗ್ವೇಜ್ ಮಾತಾಡೋದು ಕೂಡ ಬರುತ್ತೆ. ಸೊ ಒಂದು ವೇಳೆ ಮಗುವಿನ ಅಂಡರ್ಸ್ಟ್ಯಾಂಡಿಂಗ್ ಕೂಡ ಎಲ್ಲ ಮಾತಾಡ್ತಾ ಇಲ್ಲದಿದ್ದರೆ ಆ ಟೈಮಲ್ಲಿ ನೀವು ವೇಟ್ ಮಾಡೋದಕ್ಕಿಂತ ಡಾಕ್ಟ್ರನ್ನ ಹೋಗಿ ಕನ್ಸಲ್ಟ್ ಮಾಡಿ, ಅವರು ಫುಲ್ ಚೆಕಪ್ ಮಾಡ್ತಾರೆ, ಅಸೆಸ್ಮೆಂಟ್ ಮಾಡ್ತಾರೆ, ಥೆರಪಿಸ್ಟ್ನ ನಿಮಗೆ ಸ್ಪೀಚ್ ಥೆರಪಿಸ್ಟನ್ನ ರೆಫರ್ ಮಾಡ್ತಾರೆ. ಅಲ್ಲಿ ಕೂಡ ನೀವು ಹೋಗಿ ಕನ್ಸಲ್ಟ್ ಮಾಡಿದರೆ ತುಂಬ ಒಳ್ಳೆಯದು. ಯಾಕೆಂದರೆ ನೀವು ಎಷ್ಟು ಬೇಗ ಹೋಗಿ ಕನ್ಸಲ್ಟ್ ಮಾಡಿ ಎಷ್ಟು ಬೇಗ ಮಗುವಿಗೆ ಸಪೋರ್ಟ್ ಮಾಡ್ತೀರಾ, ಮಗು ಮೇಲೆ ವರ್ಕ್ ಮಾಡ್ತೀರಾ, ಅಷ್ಟು ಬೇಗ ನಿಮಗೆ ಒಳ್ಳೆಯದು. ಮಗುನ ಮಾತಾಡಲಿಕ್ಕೆ ಕೂಡ ನಿಮಗೆ ತುಂಬಾ ಹೆಲ್ಪ್ ಆಗುತ್ತೆ. ಫಸ್ಟ್ ನೀವು ಏನು ಮಾಡ್ಬೋದು ಅಂದರೆ ಮನೆಯಲ್ಲೇ ಸಿಂಪಲ್ ವಸ್ತುಗಳನ್ನು ಯೂಸ್ ಮಾಡಿ, ಏನು ಎಕ್ಸ್ಪೆನ್ಸಿವ್ ಟಾಯ್ಸ್ ಬೈ ಮಾಡಬೇಕಂತ ಇಲ್ಲ. ಸಿಂಪಲ್ ಮನೆಯಲ್ಲಿ ನೀವು ಕೇಳ್ಬೋದು, ಮಗು ನಿಮಗೆ ಆ್ಯಪಲ್ ಬೇಕಾ ಅಥವಾ ಬಾಳೆಹಣ್ಣು ಬೇಕಾ. ಆವಾಗ ಮಗುವಿಗೆ ಹೇಳಲಿಕ್ಕೆ ನೀವು ವೇಟ್ ಮಾಡಬೇಕು, ನಿಮಗೆ ಇದು ಬೇಕಾ ಅಥವಾ ಅದು ಬೇಕಾ. ಆವಾಗ ನಿಮಗೆ ನೀವು ಒಂದು ಕೈಯಲ್ಲಿ ಆ್ಯಪಲ್, ಒಂದು ಕೈಯಲ್ಲಿ ಬಾಳೆಹಣ್ಣು ಇಟ್ಟರೆ ಮಗು ಟ್ರೈ ಮಾಡುತ್ತೆ, ನನಗೆ ಆ್ಯಪಲ್ ಬೇಕು. ಆ್ಯಂಡ್ ಮಾತಾಡುವಾಗ ಕೂಡ ತುಂಬ ದೊಡ್ಡ ಸೆಂಟೆನ್ಸ್ ಯೂಸ್ ಮಾಡದೆ ಸಣ್ಣ ಸಣ್ಣ ಸೆಂಟೆನ್ಸ್ ಯೂಸ್ ಮಾಡಲಿಕ್ಕೆ ಟ್ರೈ ಮಾಡಿ. 2 ವರ್ಡ್ ಸೆಂಟೆನ್ಸ್ ಅಥವಾ 3 ವರ್ಡ್ ಸೆಂಟೆನ್ಸ್. ಇಲ್ಲಿ ಬಾ, ಇದು ಏನು, ರೆಡ್ ಆ್ಯಪಲ್, ರೆಡ್ ಬಾಲ್, ಹಾಗೆ 2 ವರ್ಡ್ಸನ್ನು ಶುರುವಿಗೆ ನೀವು ಸ್ಟಾರ್ಟ್ ಮಾಡಿದರೆ ಮತ್ತೆ ಗ್ರ್ಯಾಜುವಲಿ ನೀವು 3 ವರ್ಡ್ಸ್ 4 ವರ್ಡ್ಸ್ ತನಕ ಯೂಸ್ ಮಾಡ್ಬೋದು. ಆ್ಯಂಡ್ ನಾನು ಯಾವ ರೀತಿ ಯೂಸ್ ಮಾಡಿದೆ ಅಂತ ತಿಳಿಸ್ತೀನಿ. ನಾನು ಈ ರೀತಿಯ ಪಿಕ್ಚರ್ಸ್, ಇದೆಲ್ಲ ಬುಕ್ ಇವಾಗ ಸ್ವಲ್ಪ ಹಾಳಾಗಿದೆ, ಈ ರೀತಿ ಎಲ್ಲ ಪಿಕ್ಚರ್ಸನ್ನು ನಾವು ಸ್ಟಿಕ್ ಮಾಡಬೇಕು. ಇವಾಗ ಇದು 1 ವರ್ಡ್ಸ್ ಏನಿದು, ಬಬ್ಬಲ್. ಮಗು ಫಸ್ಟಿಗೆ ಬಬ್ಬಲ್ ಅಂತ ಹೇಳಲಿಕ್ಕೆ ನೀವು ಎಕ್ಸ್ಪೆಕ್ಟ್ ಮಾಡಲಿಕ್ಕೆ ಆಗೋದಿಲ್ಲ, ಯಾಕಂದರೆ ಮಗುವಿಗೆ ಸಪೋರ್ಟ್ ಬೇಕು. ಮಗು ಸ್ಟಾರ್ಟಿಗೆ ಏನು ಕೂಡ ಹೇಳದೇ ಇರ್ಬೋದು. ನೀವೇ ಮಗುವನ್ನು ಕೈ ಬೆರಳನ್ನು ಇಲ್ಲಿ ಪಾಯಿಂಟ್ ಮಾಡಿ ಬಬ್ಬಲ್ ಬಬ್ಬಲ್ ಅಂತ ಹೇಳಿದರೆ ಮಗು ಒಂದೇ ದಿನ ಹೇಳಲಿಕ್ಕೆ ಬರಲಿಕ್ಕಿಲ್ಲ. ಸೆಕೆಂಡ್ ಡೇ ಪುನೊಮ್ಮೆ ನೀವು ಪ್ರಾಕ್ಟೀಸ್ ಮಾಡಬೇಕು, ಥರ್ಡ್ ಡೇ ಪುನೊಮ್ಮೆ ನೀವು ಪ್ರಾಕ್ಟೀಸ್ ಮಾಡಬೇಕು, ಫೋರ್ತ್ ಡೇ ನೀವು ನೋಡ್ಬೋದು ಕೆಲವು ಮಕ್ಕಳು ಬೇಗನೆ ಗ್ರಾಸ್ ಮಾಡ್ತಾರೆ, ಕೆಲವು ಮಕ್ಕಳು ಸ್ವಲ್ಪ ಲೇಟಾಗಿ ಮಾಡ್ತಾರೆ. ಹಾಗಾಗಿ ಪೇಷನ್ಸ್ ತುಂಬ ಮುಖ್ಯ, ಪೇಷನ್ಸ್ ಇರಬೇಕು. ಮಗು ಮಾತಾಡತ್ತೆ ಅಂತ ನಿಮಗೆ ಒಂದು ಪಾಸಿಟಿವ್ ಥಿಂಕಿಂಗ್ ಇರಬೇಕು. ಇದೇನು ಮಗು ಹೇಳದೇ ಇದ್ದರೆ ನೀವೇ ರಿಪೀಟ್ ಮಾಡಬೇಕು, ಬಬ್ಬಲ್. ಖಾಲಿ ಮಗು ಬ ಅಂತ ಹೇಳಿದರೆ ನೀವು ಅದನ್ನು ಕಂಪ್ಲೀಟ್ ಮಾಡಬೇಕು, ಬಬ್ಬಲ್ ಹೇಳು, ಬಬ್ಬಲ್ ಅಂತ. ಇದೆಲ್ಲ 1 ವರ್ಡ್ಸ್ ನಾನು ಸ್ಟಿಕ್ ಮಾಡಿದ್ದು ನೋಡಿ. ಇದು ಬಾಲ್, ಇದು ಬ್ಲಾಕ್ಸ್. ಈಗ ಕೆಲವು ಮಕ್ಕಳಿಗೆ ಬ್ಲಾಕ್ಸ್ ಅಂತ ಹೇಳಲಿಕ್ಕೆ ಬರೋದಿಲ್ಲ. ನೀವು ಯಾವುದು ಲ್ಯಾಂಗ್ವೇಜ್ ನೀವು ಸೆಲೆಕ್ಟ್ ಮಾಡ್ತೀರಾ ಅದನ್ನೇ ಸೆಲೆಕ್ಟ್ ಮಾಡಿ. ಯಾಕೆಂದರೆ ಇವಾಗ ಇಂಗ್ಲೀಷ್, ಕನ್ನಡ ಮತ್ತು ನಿಮ್ಮ ಮದರ್ ಟಂಗ್ ಬೇರೆ ಇದ್ದರೆ ಎಲ್ಲ ಮಿಕ್ಸಪ್ ಮಾಡಿದರೆ ಮಗುವಿಗೆ ಕನ್ಫ್ಯೂಸ್ ಆಗುತ್ತೆ. ಯಾವುದು ನಿಮ್ಮ ಮಗುವಿಗೆ ಫಸ್ಟ್, ಇವಾಗ ಸ್ಕೂಲಿಗೆಲ್ಲ ಹೋಗುವಾಗ ಯಾವುದು ನಿಮಗೆ ಲ್ಯಾಂಗ್ವೇಜ್ ಬೇಕು ನೋಡಿ, ಅದನ್ನು ನೀವು ಸೆಲೆಕ್ಟ್ ಮಾಡಿ. ಒಂದು ವೇಳೆ ನಿಮಗೆ ಕನ್ನಡ ಫಸ್ಟ್ ಬೇಕಿದ್ರೆ ನೀವು ಕನ್ನಡವನ್ನೇ ಸೆಲೆಕ್ಟ್ ಮಾಡ್ಬೋದು. ಯಾಕೆಂದರೆ ನಾವಿವಾಗ ಹೊರ ದೇಶದಲ್ಲಿ ಇರೋದ್ರಿಂದ ನಮಗೆ ಇಂಗ್ಲೀಷೇ ಸೆಲೆಕ್ಟ್ ಮಾಡಬೇಕಾಯಿತು. ಸೊ ಹಾಗಾಗಿ ಇದನ್ನು ನಾವು ಬ್ಲಾಕ್ಸ್ ಅಂತ ಹೇಳಲಿಕ್ಕೆ ಮಗುವಿಗೆ ಕಷ್ಟ ಆಗುತ್ತೆ. ಒಂದು ಒಂದು ಶಬ್ದ ಬರುತ್ತೆ ಅಲ್ವಾ, ಅದಕ್ಕೆ ಲೆಗೋ ಅಂತ ಹೇಳಿದ್ದು. ಇದು ಏನು, ಪ್ಲೇನ್. ಆ ರೀತಿ ಇದೆಲ್ಲ 1 ವರ್ಡ್ಸ್, ಇದು ಎಲ್ಲ 1 ವರ್ಡ್. ಇದೇನು, ಕಾರ್.
ಆಮೇಲೆ ಇಲ್ಲಿ ಕೂಡ ಪಿಕ್ಚರ್ಸ್ ಇದೆ. ಇದೇನು ನೋಸ್. ಇವಾಗ ನಿನ್ನ ನೋಸ್ ತೋರಿಸು, ಹೀಗೆ ಮಾಡಬೇಕು. ಅಮ್ಮನ ನೋಸ್ ಟಚ್ ಮಾಡು, ಮಗು ಕೂಡ ಹೀಗೆ ಮಾಡುತ್ತೆ. ಮಗು ಒಂದು ವೇಳೆ ಹೀಗೆ ಮಾಡೋದಿದ್ರೆ ಮಗುವನ್ನ ಕೈ ಬೆರಳನ್ನು ಪಾಯಿಂಟ್ ಮಾಡಿ ಇದು ಅಮ್ಮನ ನೋಸ್, ಇದು ನಿನ್ನ ನೋಸ್, ಇದು ಅಮ್ಮನ ನೋಸ್, ಆ ರೀತಿ ಮಾಡಬೇಕು. ಇದು ಐ, ನಿನ್ನ ಐ ತೋರಿಸು, ಐ ನೀವು ಪಾಯಿಂಟ್ ಮಾಡಬೇಕು ಒಂದು ವೇಳೆ ಮಗು ಕಣ್ಣು ತೋರಿಸ್ತಾ ಇಲ್ಲದ್ರೆ. ಇದೆಲ್ಲ ಪ್ರಾಣಿಗಳ ಪಿಕ್ಚರ್ಸನ್ನು ಸ್ಟಿಕ್ ಮಾಡಿದ್ದು. ಇದೆಲ್ಲ ತುಂಬ ಈಸಿ ಹೇಳಲಿಕ್ಕೆ ಮಗುವಿಗೆ. ಶೀಪ್ ಅದೆಲ್ಲ ತುಂಬ ಈಸಿ ಅಲ್ಲ. ಇದೆಲ್ಲ 1 ವರ್ಡ್ ಸೆಂಟೆನ್ಸ್. ಇವಾಗ 2 ವರ್ಡ್ ಸೆಂಟೆನ್ಸ್. ಇವನ್ ಇಲ್ಲಿ ಮಗು ಏನು ಮಾಡ್ತಾ ಇದ್ದಾನೆ, ವಾಚ್ ಟಿವಿ ಅಥವಾ ಟಿವಿ ನೋಡು. ಇವಾಗ ಟಿವಿ ನೋಡ್ತಾ ಇದ್ದಾನೆ ಅಂತ ಹೇಳುವಾಗ ಅದು ಸ್ವಲ್ಪ ಲಾಂಗ್ ಸೆಂಟೆನ್ಸ್ ಆಗತ್ತೆ. ಏನು ಮಾಡ್ತಾ ಇದ್ದಾನೆ, ಟಿವಿ ನೋಡು. ಇವಾಗ ಇವಳು ಏನು ಮಾಡ್ತಾ ಇದ್ದಾಳೆ, ಥ್ರೋ ಬಾಲ್. ಆ ರೀತಿ 2 ವರ್ಡ್ಸ್ಗಳನ್ನು ಯೂಸ್ ಮಾಡಿದರೆ ಮಗುವಿಗೆ ಈಸಿ ಆಗತ್ತೆ ಹೇಳಲಿಕ್ಕೆ. ಇವಾಗ ಇದು 2 ವರ್ಡ್ಸ್. ನೆಕ್ಸ್ಟ್ ಇದೇ ರೀತಿ ಪಿಕ್ಚರ್ಸ್ ಎಲ್ಲ ಹಾಕ್ಬೋದು. ಇವಾಗ ನಿಮ್ಮ ಪಿಕ್ಚರ್ಸ್, ಇದು ಯಾರು, ಅಮ್ಮ. ಹಾಗೆಯೇ ನಿಮ್ಮ ಫುಲ್ ಫ್ಯಾಮಿಲಿ, ಅಪ್ಪನ ಪಿಕ್ಚರ್ಸ್ ಆಗಿರ್ಬೋದು ಅಥವಾ ಮನೆಯಲ್ಲಿ ಅಜ್ಜ ಅಜ್ಜಿ ಇದ್ರೆ ಅವರ ಪಿಕ್ಚರ್ಸ್ ಕೂಡ ಹಾಕಿ ನೀವು ಅವರಿಗೆ ತೋರಿಸ್ಬೋದು. ಇದು ಅಪ್ಪ, ಇದು ಅಮ್ಮ, ಇದು ನೀನು, ನಿನ್ನ ಹೆಸರೇನು. ಹಾಗೆ ನೀವು ಹೇಳಿಕೆ ಇದು ರೆಗ್ಯುಲರ್ಲಿ ಮಾಡಬೇಕು. ನಿಮಗೆ ಒಂದೇ ದಿನದಲ್ಲಿ ಎಲ್ಲ ರಿಸಲ್ಟ್ ಸಿಗುತ್ತೆ ಅಂತ ಹೇಳಲಿಕ್ಕೆ ಬರೋದಿಲ್ಲ. ಅದು ಮಕ್ಕಳ ಮೇಲೆ ಡಿಪೆಂಡ್ ಇದೆ. ಆ್ಯಂಡ್ ನೀವು ಎಷ್ಟು ರೀತಿ ನೀವು ಮಗುವಿಗೆ ಸಪೋರ್ಟ್ ಮಾಡ್ತೀರಾ, ಎಷ್ಟು ಬೇಗ ನೀವು ಮಗುವಿಗೆ ಅಂದರೆ ಕಲಿಸ್ತೀರಾ, ಅದರ ಮೇಲೆ ಕೂಡ ಡಿಪೆಂಡ್ ಆಗುತ್ತೆ. ಆ್ಯಂಡ್ ಇದು 3 ವರ್ಡ್ಸ್ ಆಯಿತಾ. ಇದು 3 ವರ್ಡ್ಸ್ ಇದ್ದು ಫಸ್ಟ್ ವರ್ಡ್ ನಾನು ನಿಮಗೆ ತೋರಿಸಿಕೊಟ್ಟೆ ಯಾವೆಲ್ಲ ಪಿಕ್ಚರ್ಸನ್ನು ಸ್ಟಿಕ್ ಮಾಡಿ ನೀವು ಹೇಳಬೇಕು ಅಂತ. ಇವಾಗ ಇದು ನಿಮಗೆ ಪಿಕ್ಚರ್ ಬುಕ್ ಕೂಡ ಸಿಗುತ್ತೆ. ಬಟ್ ಕೆಲವೊಂದ್ಸಲ ಪಿಕ್ಚರ್ ಬುಕ್ ತುಂಬ ಎಕ್ಸ್ಪೆನ್ಸಿವ್ ಇರುತ್ತೆ. ಹಾಗಾಗಿ ನೀವು ಏನು ಮಾಡ್ಬೋದು, ಪ್ರಿಂಟ್ ಔಟ್ ತಗೊಂಡು ಈ ರೀತಿ ಏನೋ ಒಂದು ಬುಕ್ಕಲ್ಲಿ ಸ್ಟಿಕ್ ಮಾಡಿದರೆ ಅದು ನಿಮಗೆ ಲಾಂಗ್ ಟೈಮ್ ತನಕ ಬರುತ್ತೆ. ಆ್ಯಂಡ್ ನಿಮಗೆ ಯಾವ ರೀತಿಯ ಪಿಕ್ಚರ್ ಬೇಕು ಅದು ಕೂಡ ನಿಮಗೆ ಸೆಲೆಕ್ಟ್ ಮಾಡ್ಬೋದು. ನೀವು ಆನ್ಲೈನಲ್ಲಿ ಗೂಗಲಲ್ಲಿ ನಿಮಗೆ ತುಂಬ ಪಿಕ್ಚರ್ ಸಿಗುತ್ತೆ. ಅದನ್ನು ಪ್ರಿಂಟ್ ಔಟ್ ತಗೊಂಡು ಈ ರೀತಿ ಹಾಕಿದರೆ, ಕೊಲಾಜ್ ಮಾಡಿ ಒಂದು ಪ್ರಿಂಟ್ ಔಟ್ ತಗೊಂಡು ಇಲ್ಲಿ ಹಾಕಿದರೆ ಮಗುವಿಗೆ ನೋಡ್ಲಿಕ್ಕೆ ಕೂಡ ಈಸಿ ಆಗುತ್ತೆ. ಆ್ಯಂಡ್ ಒಂದೇ ಪೇಜಲ್ಲಿ ಎಲ್ಲ ಪಿಕ್ಚರ್ ಹಾಕಿದ್ರೆ ಮಗುವಿಗೆ ಕನ್ಫ್ಯೂಸ್ ಆಗುತ್ತೆ. ಸೊ ಹಾಗಾಗಿ ಒಂದೊಂದು ಪೇಜಲ್ಲಿ ಒಂದೊಂದು ಪಿಕ್ಚರ್ ಹಾಕಿದರೆ ಮಗುವಿಗೆ ಅಂಡರ್ಸ್ಟ್ಯಾಂಡಿಂಗ್ ಕೂಡ ಒಳ್ಳೆ ಬರುತ್ತೆ, ಮಗುವಿಗೆ ಹೇಳಲಿಕ್ಕೆ ಕೂಡ ಈಸಿ ಆಗುತ್ತೆ. ಇವಾಗ ಇದು 3 ಫಸ್ಟ್ ವರ್ಡ್ ನಾನು ನಿಮಗೆ ತೋರಿಸಿದ್ದೆ. ಫಸ್ಟ್ ವರ್ಡಿಂದ ಶುರು ಮಾಡಬೇಕು. ಫಸ್ಟ್ ವರ್ಡ್ ಹೇಳಿದ ಮೇಲೆ ಸೆಕೆಂಡ್ ವರ್ಡಿಗೆ ಹೋಗಬೇಕು. ಸೆಕೆಂಡ್ ವರ್ಡಿಂದ ಹೇಳಿದರೆ ಥರ್ಡ್ ವರ್ಡಿಗೆ ಹೋಗಬೇಕು. ಇದು ಎಕ್ಸಾಂಪಲ್ ಆಗಿ ನಾನು ನಿಮಗೆ ಹೇಳ್ತಾ ಇದ್ದೀನಿ. ಪ್ರಾಣಿಗಳು ಎಲ್ಲಿ ಇರುತ್ತೆ ಅಂದರೆ ಇನ್ ದ ಝೂ. 3 ವರ್ಡ್ಸ್. ಹಾಗೆ ನೀವು ಇವಾಗ ಕನ್ನಡದಲ್ಲಿ ಹೇಳ್ಬೇಕು, ನೀವು ಕನ್ನಡದಲ್ಲಿ ತಗೊಳ್ಬೇಕು. ಅದು ಡಿಪೆಂಡ್ ಆಗುತ್ತೆ. ಇವಾಗ ನಾನು ನಿಮಗೆ ಈ ರೀತಿ ಎಲ್ಲ ಮಾಡಲಿಕ್ಕೆ ಬೇಡದಿದ್ರೆ ತುಂಬ ಆಪ್ಷನ್ಸ್ ಇದೆ. ಈ ರೀತಿಯ ಪಿಕ್ಚರ್ ಬುಕ್ ಕೂಡ ಸಿಗುತ್ತೆ. ಶಾಲೆಯಲ್ಲಿ ನಿಮಗೆ ಯಾರು ಕಲಿಸ್ತಾರೆ, ಈ ರೀತಿ 2 ಪಿಕ್ಚರ್ ಇರುತ್ತೆ. ಅದನ್ನು ಮಗುವನ್ನು ತಗೊಂಡು ಟೀಚರ್ ಅಂತ ಹೇಳಬೇಕು. ನೆಕ್ಸ್ಟ್ ಏರೋಪ್ಲೇನ್ ಯಾರು ಓಡಿಸ್ತಾರೆ, ಪೈಲಟ್. ಇಲ್ಲಿ 2 ಆಪ್ಷನ್ ಇದೆ, ಒಂದು ಪೈಲಟಾ, ಫೈರ್ ಫೈಟರಾ, ಪೈಲಟಾ. ಇವಾಗ ಏರೋಪ್ಲೇನ್ ಪಿಕ್ಚರ್ ನೋಡುವ ಮಗ ಗೊತ್ತಾಗತ್ತೆ ಇದು ಪಿಕ್ಚರ್ ಏರೋಪ್ಲೇನ್ ಯಾರು ಓಡಿಸೋದು ಅಂತ. ಅದಕ್ಕೆ ಪೈಲಟ್. ಈ ರೀತಿ ಎಲ್ಲ ಇದು ನಾನು ಆನ್ಲೈನಲ್ಲಿ ತಂದದ್ದು. ಆ್ಯಂಡ್ ತುಂಬ ಇದೆ. ಇದು ಫರ್ನಿಚರ್ ಯಾರು ಮಾಡ್ತಾರೆ. ಇದರಲ್ಲಿ ಸ್ವಲ್ಪ ಮಗು ಗ್ರೋ ಆದಮೇಲೆ, ಇವಾಗ ಸಣ್ಣ ಮಗುವಿಗೆ ತಂದು ನೀವು ಈ ರೀತಿ ಎಲ್ಲ ತೋರಿಸಿದರೆ ಮಗುವಿಗೆ ಅರ್ಥ ಆಗೋದಿಲ್ಲ. ಸಿಂಪಲ್ ಬೇಸಿಕ್ಕಿಂದ ನೀವು ಶುರು ಮಾಡ್ಬೋದು. ಅದೇ ರೀತಿ ತುಂಬ ಫ್ಲ್ಯಾಶ್ ಕಾರ್ಡ್ ಕೂಡ ಸಿಗುತ್ತೆ. ನನ್ನ ಹತ್ರ ಕೂಡ ತುಂಬ ಇದೆ, ಬಟ್ ಇವಾಗ ಎಲ್ಲಿ ಇದೆ ಅಂತ ನನಗೆ ಗೊತ್ತಿಲ್ಲ. ಫ್ರೂಟ್ಸ್ನ ಫ್ಲ್ಯಾಶ್ ಕಾರ್ಡ್ ಸಿಗುತ್ತೆ. ಆ ಫ್ಲ್ಯಾಶ್ ಕಾರ್ಡಲ್ಲಿ ಒಂದು ಕಾರ್ಡಲ್ಲಿ ಒಂದೇ ಪಿಕ್ಚರ್ ಇರುತ್ತೆ. ಆ್ಯಪಲ್ ಇರ್ಬೋದು, ಬನಾನಾ ಇರ್ಬೋದು. ಆ ರೀತಿ ನೀವೆಲ್ಲ ಟೇಬಲ್ ಮೇಲೆ ಇಟ್ಟು ಮಗುವನ್ನು ಕೈಯನ್ನು ತಗೊಂಡು ಇದು ಆ್ಯಪಲ್, ಇದು ಬಾಳೆಹಣ್ಣು, ಇದು ಗ್ರೇಪ್ಸ್, ಆ ರೀತಿ ನೀವು ಮಗುವನ್ನು ಸ್ಟಡಿ ಮಾಡಬೇಕು. ಇದು ಡೈಲಿ ಮಾಡಬೇಕು. ನೀವು ಒಂದು ದಿನ ಮಾಡಿದರೆ ಸಾಕಾಗೋದಿಲ್ಲ. ಆ್ಯಂಡ್ ಅದೇ ರೀತಿ ಇಲ್ಲಿ ಸ್ಟೋರಿ ಬುಕ್ ಕೂಡ ಸಿಗುತ್ತೆ. ಇದು ನಾನು ಎಕ್ಸಾಂಪಲ್ ಆಗಿ ತೋರಿಸ್ತಾ ಇದ್ದೀನಿ. ಇದೇನು ಕೊಲಾಬರೇಷನ್ ಅಂತ ಏನು ಕೂಡ ಅಲ್ಲ, ನಾನು ಪ್ರಮೋಷನ್ ಅಂತ ಏನು ಕೂಡ ಇಲ್ಲ. ಇದನ್ನ ಜಸ್ಟ್ ನಾನು ನಿಮಗೆ ರೆಫರ್ ಮಾಡಲಿಕ್ಕೆ ತೋರಿಸ್ತಾ ಇದ್ದೀನಿ. ಈ ರೀತಿಯ ಸ್ಟೋರಿ ಬುಕ್ ನೀವು ತಗೊಳ್ಬೇಕು. ಪಿಕ್ಚರ್ಸ್ ದೊಡ್ಡದಿರಬೇಕು, ವರ್ಡ್ಸ್ ಸಣ್ಣದಿದ್ರೂ ಪರವಾಗಿಲ್ಲ. ಯಾಕೆಂದರೆ ನೀವು ಎಕ್ಸ್ಪ್ಲೇನ್ ಮಾಡ್ತೀರಾ ಮಗುವಿಗೆ ಪಿಕ್ಚರಲ್ಲಿ ಏನು ಮಾಡ್ತಾ ಇದೆ, ಇದು ಕ್ಲಿಯರ್ ಆಗಿ ಮಗುವಿಗೆ ಗೊತ್ತಾಗುತ್ತೆ. ಯಾಕೆಂದರೆ ಮಕ್ಕಳ ಪಿಕ್ಚರ್ ಮೆಮೊರಿ ಜಾಸ್ತಿ ಇರುತ್ತೆ. ಸೊ ಅವರಿಗೆ ಪಿಕ್ಚರ್ ನೋಡುವಾಗಲೇ ಗೊತ್ತಾಗುತ್ತೆ ಏನು ಮಾಡ್ತಾ ಇದ್ದಾರೆ ಪಿಕ್ಚರಲ್ಲಿ ಅಂತ. ಅದು ಅವರಿಗೆ ಇದು ಮ್ಯಾಟರ್ ಆಗೋದಿಲ್ಲ. ಪಿಕ್ಚರಲ್ಲಿ ಏನು ಮಾಡ್ತಾ ಇದ್ದಾರೆ ಅದು ಅವರಿಗೆ ಗೊತ್ತಾದರೆ ಅವರಿಗೆ ಈಸಿ ಆಗುತ್ತೆ. ಸೊ ಹಾಗಾಗಿ ದೊಡ್ಡ ಪಿಕ್ಚರ್ ಇರುವ ಸ್ಟೋರಿ ಬುಕ್ಕನ್ನು ನೀವು ತಂದರೆ ಜಾಸ್ತಿ ಒಳ್ಳೆಯದು. ಆ್ಯಂಡ್ ಜೊತೆಗೆ ನೀವು ಏನು ಮಾಡಬೇಕು, ಮಗು ಹತ್ರ ಜಾಸ್ತಿ ಮಾತಾಡಬೇಕು. ನೀವು ಹೀಗೆ ಮನೆಯಲ್ಲಿ ಕೂತ್ಕೊಂಡಿದ್ದೀರಾ ಅಂತ ಅಂದ್ಕೊಳ್ಳಿ. ಏನು ಮಾಡ್ತಾ ಇದ್ದೀಯಾ,
ನಿಮ್ಮ ಮಗುವಿನ ಹೆಸರು ಕರೀದು, ಇವಾಗ ಮಗುವಿನ ಹೆಸರು ಮಹಿಮಾ ಅಂತ ಅಂದ್ಕೊಳ್ಳಿ. ಮಹಿಮಾ ಊಟ ಮಾಡ್ತಾ ಇದ್ದಾಳೆ, ಮಹಿಮಾ ಆಟ ಆಡ್ತಾ ಇದ್ದಾಳೆ, ಮಹಿಮಾ ಇವಾಗ ಹೊರಗಡೆ ಹೋಗ್ತಾ. ನೀವೇ ಒಂದು ಕಮೆಂಟ್ರಿ ಹೇಳಿದಾಗೆ ಮಗುವಿಗೆ ಹೇಳಬೇಕು. ಕಮೆಂಟ್ರಿ ಹೇಳಿದಾಗೆ ಮಗು ಏನು ಮಾಡ್ತಾ ಇದೆ ಅದು ನಿಮ್ಮ ಬಾಯಲ್ಲಿ ನೀವು ಹೇಳಬೇಕು. ಅದು ಮಗುಗೆ ಕೇಳಿ 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 ಮಗುವಿಗೆ ಅದು ತಲೆಯಲ್ಲಿ ಕೂಡ ಫೀಡ್ ಆಗುತ್ತೆ. ಅದೇ ರೀತಿ ಜೊತೆಗೆ ಮಗು ಜೊತೆ ಜಾಸ್ತಿ ಮಾತಾಡಿ ಸ್ಕ್ರೀನ್ ಟೈಮ್ ರೆಡ್ಯೂಸ್ ಮಾಡಬೇಕು. ಕಂಪ್ಲೀಟಾಗಿ ಸ್ಟಾಪ್ ಮಾಡಿದರೆ ಒಳ್ಳೆಯದು. ಇವಾಗ ಕೆಲವೊಂದ್ಸಲ ಸಡನ್ನಾಗಿ ಕಂಪ್ಲೀಟಾಗಿ ಸ್ಟಾಪ್ ಮಾಡಲಿಕ್ಕೆ ಆಗೋದಿಲ್ಲ. ಆ್ಯಂಡ್ 2 ವರ್ಷದ ಸಣ್ಣ ಮಕ್ಕಳಿಗೆ 0 ಸ್ಕ್ರೀನ್ ಟೈಮ್ ಇದ್ರೇ ಒಳ್ಳೆಯದು. ಒಂದು ವೇಳೆ 2 ವರ್ಷಕ್ಕಿಂತ ಜಾಸ್ತಿ ಏಜ್ನ ಮಕ್ಕಳು ಇದ್ದರೆ ಅರ್ಧ ಗಂಟೆಯಿಂದ 1 ಗಂಟೆ ಫುಲ್ ಡೇ ಅಲ್ಲಿ ಪರವಾಗಿಲ್ಲ. ಆದಷ್ಟು ರೆಡ್ಯೂಸ್ ಮಾಡಿದರೆ ಒಳ್ಳೆಯದು. ರೆಡ್ಯೂಸ್ ಮಾಡಲಿಕ್ಕೇ ಆಗಲಿಲ್ಲ ಅಂದರೆ ಫುಲ್ ಡೇ ಅಲ್ಲಿ ಅಬೌಟ್ 2 ಇಯರ್ಸಿಗೆ ಹಾಫ್ ಆನ್ ಅವರ್ ಟು 1 ಅವರ್ ತನಕ ಪರವಾಗಿಲ್ಲ. ಸೊ ಈ ರೀತಿ ಸ್ಕ್ರೀನ್ ಟೈಮ್ ನೀವು ಕಡಿಮೆ ಮಾಡಿ ಮಗು ಹತ್ರ ಜಾಸ್ತಿ ಮಾತಾಡಿ, ಆಮೇಲೆ ಈ ರೀತಿಯೆಲ್ಲ ಪಿಕ್ಚರ್ ಬುಕ್ ಯೂಸ್ ಮಾಡಿ ಮಗು ಜೊತೆ ನೀವು ಮಾತಾಡಿದರೆ ಖಂಡಿತ ಮಗುವಿಗೆ ಜಾಸ್ತಿ ಇಂಪ್ರೂವ್ಮೆಂಟ್ ಕಾಣುತ್ತೆ. ಜೊತೆಗೆ ಒಂದು ಲೆವೆಲಲ್ಲಿ ಇದೆ. ಇವಾಗ ಮಗುವಿಗೆ 3 ವರ್ಷ ಆಯಿತು, ಮಗು ನಿಮಗೆ ಒಂದು ಒಳ್ಳೆ ನಿಮಗೆ ಸ್ಕೂಲ್ ಸಿಕ್ಕಿತು, ಒಂದು ಒಳ್ಳೆ ಅಂಗನವಾಡಿ ಸಿಕ್ಕಿತ್ತು, ಒಂದು ಒಳ್ಳೆ ಪ್ಲೇ ಸ್ಕೂಲ್ ಸಿಕ್ಕಿದ್ರೆ ಮಗುವನ್ನು ಪ್ಲೇ ಸ್ಕೂಲಿಗೆ ಹಾಕಿ. ಕೆಲವೊಂದ್ಸಲ ಮಕ್ಕಳು ಬೇರೆ ಮಕ್ಕಳ ಜೊತೆ ಮಿಂಗಲ್ ಆಗಿ ಅಲ್ಲಿ ಕೂಡ ಮಾತಾಡಲಿಕ್ಕೆ ಶುರು ಮಾಡ್ತಾರೆ. ಮಕ್ಕಳ ಜೊತೆ ಮಿಂಗಲ್ ಆಗಿ ಬೇರೆ ಮಕ್ಕಳನ್ನು ನೋಡ್ಲಿಕ್ಕೆ ಎಲ್ಲ ಶುರು ಮಾಡ್ತಾರೆ. ಆ್ಯಂಡ್ ಮಗು ಜೊತೆ ಯಾವಾಗಲೂ ಮಾತಾಡುವಾಗ ಐ ಕಾಂಟ್ಯಾಕ್ಟ್ ಮಾಡಬೇಕು. ಐ ಕಾಂಟ್ಯಾಕ್ಟ್ ಮಗುವಿನ ಕಣ್ಣಿನ ಲೆವೆಲಿಗೆ ಹೋಗಿ ಮಾತಾಡಿದರೆ ಮಗು ಕೂಡ ನಿಮ್ಮನ್ನು ನೋಡುತ್ತೆ. ನೀವು ಯಾವ ರೀತಿ ಮಾತಾಡ್ತೀರಾ, ಯಾವ ರೀತಿ ಉಚ್ಚಾರ ಮಾಡ್ತೀರಾ ಅದೆಲ್ಲ ಮಗುವಿಗೆ ಗೊತ್ತಾಗುತ್ತೆ. ಆ್ಯಂಡ್ ಬಾಯ್ ಅಂತ ಹೇಳುವಾಗ ನೀವು ಮಾಡಿ ತೋರಿಸ್ಬೇಕು. ಬಾಯ್, ಚಪ್ಪಾಳೆ ತಟ್ಟು, ಕ್ಲಾಪ್ ಹ್ಯಾಂಡ್ಸ್, ಅಥವಾ ವೇವ್ ಬಾಯ್, ಅಥವಾ ನೀವು ತಲೆ ಟಚ್ ಮಾಡು, ಅದೆಲ್ಲ ನೀವು ಹೇಳಿದರೆ ನೀವು ಮಾಡಿ ತೋರಿಸ್ಬೇಕು. ಅಥವಾ ನಿಮಗೆ ನೀವು ಮಾಡುವಾಗ ಅದು ಆ್ಯಕ್ಷನ್ನ ಮಾಡುವಾಗ ಮಗು ನಿಮ್ಮನ್ನು ನೋಡಿ ಅದು ಕೂಡ ಕಲಿಯುತ್ತೆ. ಆ್ಯಂಡ್ ನಾನು ನಿಮಗೆ ಈಗಷ್ಟೇ ಹೇಳಿದ್ದೆ, ಪ್ಲೇ ಸ್ಕೂಲ್ ಅಥವಾ ಅಂಗನವಾಡಿಗೆ ಸೇರಿಸೋದಾದರೆ ಒಂದು ಯಾಕೆಂದ್ರೆ ನಮಗೆ ಒಳ್ಳೆ ಟೀಚರ್ ಕೂಡ ಬೇಕು. ಕೆಲವೊಂದು ಸಲ ಟೀಚರ್ ಅಷ್ಟು ನಾನಿವಾಗ ಎಲ್ಲ ಟೀಚರ್ ಆ ರೀತಿ ಅಂತ ಹೇಳೋದಿಲ್ಲ, ಬಟ್ ಕೆಲವು ಟೀಚರ್ ಅಷ್ಟು ಇಂಟ್ರೆಸ್ಟ್ ತೋರಿಸೋದಿಲ್ಲ. ಒಂದು ಒಳ್ಳೆ ಟೀಚರ್ ನಿಮಗೆ ಮಗುವಿನ ಬಗ್ಗೆ ಫೀಡ್ಬ್ಯಾಕ್ ಕೊಡ್ತಾ ಇದ್ದಾರೆ, ನಿಮ್ಮ ಮಗು ಈ ರೀತಿ ಮಾಡ್ತಾ ಇದೆ, ಮಗು ಇಂಪ್ರೂವ್ಮೆಂಟ್ ಆಗ್ತಾ ಇದೆ, ಈ ರೀತಿಯ ಒಳ್ಳೆ ಫೀಡ್ಬ್ಯಾಕ್ ಕೊಡುವವರು, ಒಳ್ಳೆ ಕೋಆಪರೇಟಿವ್ ಟೀಚರ್ಸ್ ಸಿಕ್ಕಿದ್ರೆ ಮಕ್ಕಳು ಕೂಡ ತುಂಬ ಇಂಪ್ರೂವ್ಮೆಂಟ್ ಆಗ್ತಾರೆ ತುಂಬ ಕೇಸಲ್ಲಿ. ಸೊ ಹಾಗಾಗಿ ಇವಾಗ ನೀವು ಮನೆಯಲ್ಲೇ ಇಷ್ಟೆಲ್ಲ ಮಾಡಿ ಇವಾಗ 2 ವರ್ಷ ಆಯಿತು, 2.5 ವರ್ಷ ಆಯಿತು, ಇನ್ನೂ ಕೂಡ ಮಾತಾಡ್ತಾ ಇಲ್ಲ, ಮನೆಯಲ್ಲೇ ಕುತ್ಕೊಂಡು ಈ ರೀತಿ ಎಲ್ಲ ಮಾಡ್ತೀನಿ ನೋಡ್ತೀನಿ ಅಂತ 3.5 ವರ್ಷ ತನಕ ಕಾಯಲಿಕ್ಕೆ ಹೋಗಬೇಡಿ. ಮಗುವಿನ ಒಳ್ಳೆ ಅಂಡರ್ಸ್ಟ್ಯಾಂಡಿಂಗ್ ಎಲ್ಲ ಚೆನ್ನಾಗಿದ್ರೆ ನಾನು ಹೇಳಿದ ಈ ರೀತಿ ಪಿಕ್ಚರ್ ಬುಕ್ಸ್ ಎಲ್ಲ ನೀವು ತೊಗೊಂಡ್ರೆ ಮಗು ಇಂಪ್ರೂವ್ಮೆಂಟ್ ಕಾಣುತ್ತೆ. ಒಂದು ವೇಳೆ ಸ್ವಲ್ಪ ದಿನ ಆಯಿತು, 1 ತಿಂಗಳಾಯಿತು, ಏನು ಕೂಡ ಮಗುವಲ್ಲಿ ಇಂಪ್ರೂವ್ಮೆಂಟ್ ಕಾಣ್ತಾ ಇಲ್ಲ ಇದ್ರೆ ಆ ಟೈಮಲ್ಲಿ ನೀವು ಹೋಗಿ ಡಾಕ್ಟ್ರನ್ನ ಕನ್ಸಲ್ಟ್ ಮಾಡಲೇಬೇಕು. ನೆಗ್ಲೆಕ್ಟ್ ಮಾಡಬೇಡಿ. ಇದೇ ನಾನು ಪಿಕ್ಚರ್ ಬುಕ್ ತೋರಿಸಿ ಮಾತಾಡ್ತೀನಿ ಅಂತ ಹೇಳಬೇಡಿ, ಡಾಕ್ಟರ್ನ ಕನ್ಸಲ್ಟ್ ಮಾಡಬೇಕು. ಆ್ಯಂಡ್ ನಾನು ಕೂಡ ನನ್ನ ಸಣ್ಣ ಮಗನ ಟೈಮಲ್ಲಿ ಡಾಕ್ಟರ್ನ ಕನ್ಸಲ್ಟ್ ಮಾಡಿದ್ದೆ. ಜೊತೆಗೆ ಮಗುವಿನ ಅಂಡರ್ಸ್ಟ್ಯಾಂಡಿಂಗ್ ಕಡಿಮೆ ಇದೆ, ಎಕ್ಸ್ಪ್ರೆಸಿವ್ ಲೆವೆಲ್ ಕೂಡ ಕಡಿಮೆ ಇದೆ. ಆ ಟೈಮಲ್ಲಿ ಕೂಡ ನೀವು ಡಾಕ್ಟ್ರನ್ನ ಕನ್ಸಲ್ಟ್ ಮಾಡಲೇಬೇಕು. ಆ್ಯಂಡ್ ಇದೆಲ್ಲ ನೀವು ಮನೆಯಲ್ಲಿ ಮಾಡ್ಬೋದು, ಯಾಕೆಂದರೆ ಡಾಕ್ಟರ್ನ ಕನ್ಸಲ್ಟ್ ಮಾಡೋದು ಇಂಪಾರ್ಟೆಂಟ್. ಒಂದು ಮಗು ಇದ್ದಾಗೆ ಇನ್ನೊಂದು ಮಗು ಇರೋದಿಲ್ಲ. ಡಾಕ್ಟ್ರನ್ನ ಕನ್ಸಲ್ಟ್ ಮಾಡಿದ ಮೇಲೆ ಅವರು ಚೆಕ್ ಮಾಡಿ ಏನು ಸರಿ ಇದೆ ಏನು ಸರಿ ಇಲ್ಲ ಅದೆಲ್ಲ ನಿಮಗೆ ಕರೆಕ್ಟಾಗಿ ಡೀಟೇಲ್ ಆಗಿ ಶೇರ್ ಮಾಡಿ ನಿಮಗೆ ಕಂಪ್ಲೀಟ್ ಡೀಟೇಲ್ಸ್ ಶೇರ್ ಮಾಡ್ತಾರೆ. ಏನು ಮಾಡಬೇಕು, ಮುಂದೆ ಹೇಗೆ ಸಪೋರ್ಟ್ ಮಾಡಬೇಕು ಅದೆಲ್ಲ ತಿಳಿಸ್ತಾರೆ. ಆ್ಯಂಡ್ ಇನ್ ಕೇಸ್ ಮಗುವಿಗೆ ಅವಶ್ಯಕತೆ ಇದ್ದರೆ ಸ್ಪೀಚ್ ಥೆರಪಿ ಕೂಡ ನಿಮಗೆ ರೆಫರ್ ಮಾಡ್ತಾರೆ. ಸೊ ಹಾಗಾಗಿ ಮನೆಯಲ್ಲೇ ಕೂತ್ಕೊಂಡು ಇದೇ ಮಾಡಿ ಕೂತ್ಕೊಳ್ತೀನಿ ಅಂತ ಆ ರೀತಿ ಮೈಂಡ್ಸೆಟ್ ಇಟ್ಕೊಳ್ಬೇಡಿ. ಡಾಕ್ಟರ್ನ ಕನ್ಸಲ್ಟ್ ಮಾಡಿ, ಜೊತೆಗೆ ಮನೆಯಲ್ಲಿ ನಾನು ಹೇಳಿದ ಈ ಎಲ್ಲ ಟಿಪ್ಸನ್ನು ಕೂಡ ನೀವು ಫಾಲೋ ಮಾಡಿ. ಇವತ್ತಿನ ವಿಡಿಯೋ ನಿಮಗೆ ಹೆಲ್ಪ್ಫುಲ್ ಆಯ್ತಂತ ಅನ್ಕೊಳ್ತೀನಿ. ಇಷ್ಟು ಹೇಳ್ತಾ ಇವತ್ತಿನ ವಿಡಿಯೋವನ್ನು ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಧನ್ಯವಾದ.